ಅಲ್ಲಿ ಶರಾವತಿ ನದಿ ಇರೋದು. ಆ್ಯಂಡ್ ದಟ್ ಸೈಡ್ ಈಸ್ ದ ಲಿಂಗನಮಕ್ಕಿ ಡ್ಯಾಮ್. ಜೋಗ್ ಫಾಲ್ಸ್ ಇಸ್ ದಟ್ ಸೈಡ್. ಸೊ ಅಲ್ಲಿ ವಾಚ್ ಟವರ್ ಒಂದಿದೆ, ಅಲ್ಲಿಗೆ ಹೋಗಿ ಸನ್ರೈಸ್ ವಿ ವಾಂಟೆಡ್ ಟು ವಿಟ್ನೆಸ್. ಸನ್ರೈಸಿಗೆ ಜಸ್ಟ್ ಆಗ್ತಾ ಇದೆ, ಬಟ್ ಡ್ಯೂ ಟು ದ ಲ್ಯಾಕ್ ಆಫ್ ಟೈಮ್ ವಿ ಆರ್ ಸ್ಕಿಪ್ಪಿಂಗ್ ದಟ್ ಆ್ಯಂಡ್ ವಿ ಆರ್ ಹೆಡಿಂಗ್ ಟು ಜೋಗ್ ಫಾಲ್ಸ್. Hello guys, good morning. ಈಗ time is around 6:20 early in the morning, and we were so excited that ಸರಿ ನಿದ್ದೆನೇ ಬರಲಿಲ್ಲ, and we have something very special awaiting at Jog Falls and maybe some nearby places near Jog Falls. ಸೊ ಅಲ್ಲಿ ಒಂದು ಟ್ಯಾಕ್ಸಿನ ಬುಕ್ ಮಾಡಿದ್ದೀವಿ. ಈಗ ಗುಂಡಿ ಮನೆ ವಿ ಆರ್ ಚೆಕಿಂಗ್ ಔಟ್ ನೌ, and probably another 30 minutes drive to Jog Falls. By 7 we will reach there and start the local tour. So I'm super excited. ಈಗ ಎಕ್ಸ್ಟ್ರೀಮ್ಲಿ ಕೋಲ್ಡ್ ಆಚೆ ಕಡೆ, ಬಟ್ ಲಕ್ಕಿಲಿ ಇದಿಲ್ಲ, ನೆನ್ನೆ ಅಷ್ಟು ಇವತ್ತು ವಿಂಡ್ ಇಲ್ಲ. ಪ್ರಾಬಬ್ಲಿ ಐ ಕ್ಯಾನ್ ಫ್ಲೈ ಡ್ರೋನ್ ಅಂಡ್ ಕ್ಯಾಪ್ಚರ್ ಸಮ್ ಗ್ರೇಟ್ ಡ್ರೋನ್ ಶಾಟ್ಸ್. ಸೊ ಫಾಲೋ ಮೀ. ಜೋಗ್ ಫಾಲ್ಸ್ ಸ್ಟಾರ್ಟಿಂಗ್ ಪಾಯಿಂಟ್ ಅಂತ ಹೋಗ್ತಾ ಇದ್ದೀವಿ. ಸ್ಮಾಲ್ ಟ್ರಕ್ ಆಫ್ 5 minutes ಬಿಕಾಸ್ ಇಟ್ ವಾಸ್ ನಾಟ್ ರೈನಿ ಸೀಸನ್. ಸ್ಲಿಪ್ಪರ್ ಇರಲಿಲ್ಲ, ಇಟ್ ವಾಸ್ ಸೇಫ್. ಮುಂಗಾರು ಮಳೆ ಸ್ಪಾಟ್ ಇಲ್ಲಿ. ಕುಣಿದು ಬಾರೆ ಹಾಡು ಇಲ್ಲೇ ಶೂಟ್ ಆಗಿರೋದು. Starting point of Raja, that is roarer. The name comes because it roars. The sound is huge. And there Rocket and Rani, they both are together. Alli, if you remember, mungaru maledu shoot agittu, and even here this spot, ಅಲ್ಲಿಗೆ ಹೋದರೆ ವಿಲ್ ಗೆಟ್ ಅಮೇಝಿಂಗ್ ವ್ಯೂ ಆಫ್ ದ ಫಾಲ್ಸ್. ಆ್ಯಂಡ್ ದ ಡೆಪ್ತ್ ಹಿಯರ್ ಈಸ್ ಆಲ್ಮೋಸ್ಟ್ ಕ್ಲೋಸ್ ಟು 1000 feet ಫ್ರಮ್ ಹಿಯರ್. ಅಮೇಝಿಂಗ್ ವ್ಯೂ. ವಿ ಹ್ಯಾಡ್ ಅನ್ ಅಮೇಝಿಂಗ್ ಎಕ್ಸ್ಪೀರಿಯನ್ಸ್.
ಸೀರಿಯಸ್ಲಿ ಕರ್ನಾಟಕದಲ್ಲಿ ಎಂತೆಂಥ ಜಾಗಗಳಿದೆ. ಐ ಆಮ್ ರಿಯಲಿ ಪ್ರೌಡ್ ಆಫ್ ಮೈ ಸ್ಟೇಟ್, ಪ್ರೌಡ್ ಟು ಬಿ ಕನ್ನಡಿಗ. ಬಾಳಲ್ಲಿ ಒಮ್ಮೆ ನಾನು ಜೋಗನ್ಕೊಂಡು ನೋಡಲೇಬೇಕು ಅನ್ನೋ ಕರೆಕ್ಟಾಗಿ ಹೇಳಿದ್ದಾರೆ. ಸೊ ಬಂದ್ವಿ, ವಿ ಆರ್ ಎಕ್ಸ್ಟ್ರೀಮ್ಲಿ ಹ್ಯಾಪಿ ಟುಡೇ. ಯು ಕ್ಯಾನ್ ಸಿ ನಾವೀಗ ಒಂದು ಥರ್ಡ್ ವ್ಯೂ ಪಾಯಿಂಟ್ ಆಫ್ ಜೋಗ್ ಫಾಲ್ಸ್ ಅಲ್ಲಿ ಬಂದಿದ್ದೀವಿ. ಫಸ್ಟು ದ ಮೇನ್ ಒನ್ ಬೇರೆ ಎವ್ರಿಬಡಿ ಗೋಸ್. ನನ್ನ ಲೈಫ್ ಟೈಮಲ್ಲಿ 4-5 ಸಲ ಐ ಹ್ಯಾವ್ ಬೀನ್ ಟು ದಟ್ ಮೇನ್ ಪ್ಲೇಸ್ ಆಲ್ ದ ಟೈಮ್. ಅದಾದಮೇಲೆ ಟುಡೇ ವಿ ವೆಂಟ್ ಟು ದ ಮುಂಗಾರು ಮಳೆ ಸ್ಪಾಟ್. ಅಲ್ಲಿ ರಾಜ ಸ್ಟಾರ್ಟ್ ಆಗುತ್ತಲ್ಲ, ವಿ ಹ್ಯಾಡ್ ಬೀನ್ ದೇರ್. ದಟ್ ಈಸ್ ಅವರ್ ಸೆಕೆಂಡ್ ವ್ಯೂ ಪಾಯಿಂಟ್ ಆಫ್ ದ ಡೇ. ದ ಥರ್ಡ್ ಒನ್ ಈಸ್ ದಿಸ್ ಒನ್. ದಾರಿಲಿ ಒಂದು ಇದು ಜಾಗ ಸಿಗುತ್ತೆ ವೇರ್ ದ ರಾಜ ಯು ಕ್ಯಾನ್ ಸಿ ಕ್ಲಿಯರ್ಲಿ. ಅದಾದಮೇಲೆ ರೋರರ್ ಕಾಣಿಸೋದಿಲ್ಲ, ರಾಕೆಟ್ ಕಾಣ್ತಾ ಇದೆ ಮುಂದೆ ಇರೋದು ಸ್ವಲ್ಪ. ದ್ಯಾಟ್ ಈಸ್ ರಾಕೆಟ್. ಯು ಕ್ಯಾನ್ ಸಿ ದ ರಾಕೆಟ್ ಫ್ರಮ್ ದ ಪ್ಲೇಸ್ ವೇರ್ ಇಟ್ ಈಸ್ ಎಮರ್ಜಿಂಗ್ ಟಿಲ್ ದ ಬಾಟಮ್ ಪಾಯಿಂಟ್. ಇಟ್ ಈಸ್ ನಾಟ್ ಹಿಟ್ಟಿಂಗ್ ಎನಿ ಸ್ಟೋನ್. ಸೊ ಹೆನ್ಸ್ ದ ನೇಮ್ ರಾಕೆಟ್. ಒಂದೇ ಸಲಿಗೆ ಅದು ಇಟ್ ವಿಲ್ ಗೋ ಟು ದಿ ಬಾಟಮ್. ಅದಾದಮೇಲೆ ಪಕ್ಕದಲ್ಲಿ ಕಾಣ್ತಿರೋದು ರಾಣಿ. ಸೊ ಒಂದೊಂದು ಕಡೆ ನೋಡಿದಾಗ ವಿ ಗೆಟ್ ಡಿಫ್ರೆಂಟ್ ಪರ್ಸೆಪ್ಷನ್ಸ್, ಡಿಫ್ರೆಂಟ್ ವ್ಯೂ ಆಫ್ ದ ಸೇಮ್ 4 falls. ದ ಥರ್ಡ್ ಒನ್, ದ ಪೋರ್ ಗೈ ರೋರರ್ is not visible from here, but still we can enjoy and clearly get a sense of how the rocket is falling. So amazing. Time is around 11 o'clock, Sunday. Crowd is moderate, not too overcrowded. ಬಿಸಿಲು ಸಿಕ್ಕಾಪಟ್ಟೆ ಬಿಸಿಲಿದೆ. ಇವತ್ತು ಭಾನುವಾರ ಮಠ ಮಧ್ಯಾಹ್ನ ನಾವು ಜೋಗ್ ಫಾಲ್ಸಲ್ಲಿ ಒಂದು 2-3 ವ್ಯೂ ಪಾಯಿಂಟ್ಸ್ ಎಲ್ಲ ಮುಗಿಸಿದ್ವಿ. ಅದಾದಮೇಲೆ ಊಟದ ಟೈಮು ಇಲ್ಲಿ ಬಂದಾಗ ಮಯೂರ ಹೋಟ್ಲು ಇಟ್ ವಾಸ್ ಓವರ್ ಕ್ರೌಡೆಡ್. ಸೊ ಆ್ಯಂಡ್ ಹೋಟೆಲ್ಸ್ ನಾವು ಆಲ್ರೆಡಿ ಅವಾಯ್ಡ್ ಮಾಡ್ತಾಯಿದ್ದೀವಿ. ಸೊ ಬೇರೆ ಫುಡ್ ಆಪ್ಷನ್ಸ್ ಇಲ್ಲ, ಅಷ್ಟೊಂದು ಇಲ್ಲ. ಇಲ್ಲಿ ವಿಚಾರಿಸಿದಾಗ ನಮ್ಮ ಗುಂಡಿ ಮನೆಯವರು, ಹೋಮ್ ಸ್ಟೇ ಅವರು, ದೇ ರೆಫರ್ಡ್ ಅಸ್ ಟು ಬ್ರಾಹ್ಮಿಣ್ಸ್ ಭೋಜನಾಲಯ, ಅಥೆಂಟಿಕ್ ವೆಜಿಟೇರಿಯನ್ ಫುಡ್. ಬಾಳೆ ಎಲೆಯಲ್ಲಿ ಬಡಿಸಿದ್ರು ಆ್ಯಂಡ್ ಇಟ್ ವಾಸ್ ವೆರಿ ಟೇಸ್ಟಿ. ಬಿಸಿ ಬಿಸಿ ಊಟ,
ಪ್ರಾಪರ್ ಹೋಮ್ ಫುಡ್, ಮನೆ ಊಟ ಮಾಡ್ದಂಗೆ ಇತ್ತು. ಆ್ಯಂಡ್ ದೇ ಚಾರ್ಜ್ ಜಸ್ಟ್ 50 rupees ಪರ್ ಮೀಲ್ ಫಾರ್ ದ ಫೀಸ್, ಆ್ಯಂಡ್ ಇಟ್ಸ್ ಅನ್ಲಿಮಿಟೆಡ್. ಚೆನ್ನಾಗಿತ್ತು. ಈಗ ನೀವು ನೋಡಿದ ಬ್ರಿಡ್ಜು ಅದು ಸೀತಾಕಟ್ಟೆ ಬ್ರಿಡ್ಜ್ ಅಂತ. ಮುಂಗಾರು ಮಳೆ ಒಂದು ಸೀನಲ್ಲಿ ಶೂಟ್ ಆಗಿತ್ತು. ಹೀರೋ ಹೀರೋಯಿನ್ ಸೈಕಲಲ್ಲಿ ಬಂದು ದೇ ಸ್ಟಾರ್ಟ್ ದೇರ್ ಜರ್ನಿ ಟು ದ ಜೋಗ್ ಫಾಲ್ಸ್. ದಟ್ ಈಸ್ ಸೀತಾಕಟ್ಟೆ ಬ್ರಿಡ್ಜ್. ನಾವು ಬಂದಿದ್ದು ಅದು ಗಂಭೀರವಾಗಿ ಬೀಳುತ್ತೆ. ಇದು ರೋರೋರ್ ಮೀನಿಂಗ್ ಸೌಂಡ್ ಬರುತ್ತೆ ಆ ಫಾಲ್ಸ್ಗೆ, ಅದಕ್ಕೆ ರೋರೋರ್ ಅಂತಾರೆ. ಇದು ರಾಕೆಟ್ ಮೀನಿಂಗ್ ಸ್ಪಾಟ್ ಮಾಡುತ್ತೆ, ಸ್ಪೀಡಾಗಿ ಹೋಗುತ್ತೆ. ರಾಕೆಟ್ ಹೇಗೆ ಇದು ಮಾಡುತ್ತೆ ಆ ಥರ ಬೀಳುತ್ತೆ. ಅದು ರಾಣಿ ಅಂದರೆ ಅದು ಕಲ್ಲಿಕ್ಕಾಗಿ ಸ್ಲೋ ಮೋಷನಲ್ಲಿ ಕೆಳಗೆ ಬೀಳುತ್ತೆ. ರಾಜ, ರೋರೋ, ರಾಕೆಟ್, ರಾಣಿ. ಟೋಟಲ್ 960 feet ಹೈಟ್ ಬರುತ್ತೆ. ನಾವು ಇದು ಬಂದು ನೋಡ್ತಾ ಇರೋದು ಬ್ಯಾಕ್ ಸೈಡ್. ಇದು ಕಾರವಾರ ಡಿಸ್ಟಿಕ್ಕಿಗೆ ಬರುತ್ತೆ. ಆ ಕಡೆ ನಿಮಗೆ ಶಿವಮೊಗ್ಗ ಡಿಸ್ಟಿಕ್ ಬರುತ್ತೆ. ಅದು ಹೊಸ ವಿಷಯ. ಅದು ನಿಮಗೆ ಸೀತಾಕಟ್ಟೆ ಬ್ರಿಡ್ಜ್ ಅಂತ. ಅಲ್ಲಿಂದ ಡ್ಯಾಮಿನ ನೀರು ಬರೋಂದ್ರೆ ನಿಮಗೆ ಅಲ್ಲಿಂದ ಜೂನ್, ಜುಲೈ, ಆಗಸ್ಟ್ ಸೀಸನ್ ನಿಮಗೆ ಇದು ಬಂದ್ಬಿಟ್ಟು ಟೋಟಲಾಗಿ ಡ್ಯಾಮಲ್ಲಿ ನೀರು ಬಿಟ್ಟ ಫುಲ್ ಕವರ್ ಆಗುತ್ತೆ. ನಯಾಗ್ರಾ ಫಾಲ್ಸ್ ಥರ ಬೀಳುತ್ತೆ. ಅದು ರೈಟ್ ಟೈಮ್ ಯಾವಾಗ? ಆ ಮಂತ್ ಆಗಸ್ಟ್. ಅದು ಫ್ರಂಟ್ ವ್ಯೂ ಬರುತ್ತೆ ಅಲ್ಲೂ. ಈ ಫಾಲ್ಸ್ ಇದೆಯಲ್ಲ, ರೋರರ್ ಫಾಲ್ಸು, ಅದು ನಿಮಗೆ ಅಲ್ಲಿಂದ ಕಾಣೋದಿಲ್ಲ. ನಿಮಗೆ ಫ್ರಂಟಿಂದ ಈ ಸ್ಟೋನ್ ಅಡ್ಡ ಬರುತ್ತೆ, ಕೆಳಗಡೆ ಬೀಳುತ್ತಲ್ಲ, ಅದು ಮಾತ್ರ ಕಾಣೋದು. ಇನ್ ಕೇಸ್ ನಿಮಗೆ ಕೇಳಿಸಿಲ್ಲ ಅಂತಂದರೆ, ಅಲ್ಲಿ ಒಂದು ಫಾಲ್ಸ್ ಬೀಳ್ತಾ ಇದೆಯಲ್ಲ, ಅಲ್ಲಿ ಮುಂಗಾರು ಮಳೆ ಸಾಂಗ್ ಶೂಟ್ ಆಗಿರೋದು. ದೇ ಗೋ ವೆರಿ ಕ್ಲೋಸ್ ಟು ದ ವಾಟರ್ ಫಾಲ್ಸ್. ದಟ್ ಈಸ್ ದ ಪ್ಲೇಸ್. ಆ್ಯಂಡ್ ಅಲ್ಲಿ ಬೀಳ್ತಾ ಇರೋ ಫಾಲ್ಸು ರಾಜ. ಆ್ಯಂಡ್ ಇಲ್ಲಿ ಕಾಣ್ತಾ ಇರೋದು ದಟ್ ಈಸ್ ರೋರರ್, ವಿಚ್ ಈಸ್ ನೋನ್ ಫಾರ್ ಮೇಕಿಂಗ್ ಲಾಟ್ ಆಫ್ ನಾಯ್ಸ್. ಇದು ರಾಕೆಟ್. ಒಂದೇ ಎಲ್ಲೂ ಬ್ರೇಕ್ ಇಲ್ಲದೆ ಇಟ್ಸ್ ಗೋಸ್ ಟು ದ ಬಾಟಮ್. ಆ್ಯಂಡ್ ಅಲ್ಲಿ ಗ್ರೇಸ್ಫುಲ್ಲಾಗಿ ಬೀಳ್ತಾರೋದು ದ ಲಾಸ್ಟ್ ಒನ್ ಇಸ್ ರಾಣಿ. ಸೊ ಹಿಯರ್ ಇಸ್ ಆರ್ಡರ್: ರಾಜ, ರೋರರ್, ರಾಕೆಟ್ ಆ್ಯಂಡ್ ರಾಣಿ.